ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಹವಾಮಾನ ಇಲಾಖೆಗೆ ಬಂದಿದ್ದೇವೆ. ಯಾವ್ಯಾವ ಪ್ರದೇಶದಲ್ಲಿ ಎಷ್ಟು ಮಳೆ ಆಗುತ್ತದೆ, ಹಾಗೆ ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ಭಾರಿ ಮಳೆ ಕಂಡುಬರುತ್ತೆ ಅನ್ನೋದರ ಬಗ್ಗೆ ಈ ಹವಾಮಾನದ ಕುರಿತು ನಮ್ಮ ಬಗ್ಗೆ ತಿಳಿಸ್ಕೊಡೋಕ್ಕೆ ಹವಾಮಾನ ತಜ್ಞರಾದ ವಿಜ್ಞಾನಿಗಳಾದ CS ಪಾಟೀಲ್ ಸರ್ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಮೊದಲನೇದಾಗಿ ಯಾವ್ಯಾವ ಪ್ರದೇಶದಲ್ಲಿ ಎಷ್ಟು ಪ್ರಮಾಣದವರೆಗೆ ಮಳೆ ಅದ ಈ ಜೂನ್ 15ರಿಂದ ಜೂನ್ 18ರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆಗಳದಾವು. ಕರಾವಳಿ ಜಿಲ್ಲೆಗಳಲ್ಲಿ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಜೂನ್ 15ರಿಂದ ಜೂನ್ 18ರವರೆಗೆ ಹಲವು ಕಡೆ ಅಂದರೆ 75%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆ ಐತಿ. ಆದರೆ ಕೆಲವೊಮ್ಮೆ ಸಾಯಂಕಾಲ ಹೊತ್ತಿಗೆ ಕ್ಯುಮುಲೋನಿಂಬಸ್ ಕ್ಲೌಡ್ಸ್ ಡೆವಲಪ್ ಆಗಿ ಗುಡುಗು ಮಿಂಚು ಸಮೇತವಾಗಿ ಮಳೆ ಆಗುವ ಸಾಧ್ಯತೆಗಳದಾವು. ಆದರೆ ಇದು ಭಾಳ ಅಲ್ಲಲ್ಲಿ ಮಾತ್ರ, ಎಲ್ಲ ಕಡೆ ಅಷ್ಟೊಂದು ಈ ಕ್ಯುಮುಲೋನಿಂಬಸ್ ಕ್ಲೌಡ್ಸ್ ಡೆವಲಪ್ ಆಗಲ್ಲ. ಇದರಿಂದ ಗುಡುಗು ಮಿಂಚು ಮತ್ತು ಅದರ ಜೊತೆಗೆ ಗಾಳಿಯ ವೇಗ ಪ್ರತಿ ಗಂಟೆಗೆ 30ರಿಂದ 40 ಕಿಲೋಮೀಟ್ರ್ ಇರುವ ಸಾಧ್ಯತೆಗಳದಾವು. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಮುಂದಿನ 4 ದಿನಗಳವರೆಗೆ ಮಳೆ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆಗಳದಾವು. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಅಂದರೆ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಮುಂದಿನ ಒಂದು 4 ದಿನಗಳವರೆಗೆ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುವ ಸಾಧ್ಯತೆಗಳದಾವು. ಆದರೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಅಂದರೆ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಕೆಲವು ಕಡೆ ಮಾತ್ರ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳದಾವು. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯ ಜೊತೆಗೆ ಗುಡುಗು ಮಿಂಚು ಇರುವ ಸಾಧ್ಯತೆ ಕೂಡ ಇದ್ದು, ಅದರ ಜೊತೆಗೆ ಗಾಳಿಯ ವೇಗವು ಕೂಡ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟ್ರ್ ಇರುವ ಸಾಧ್ಯತೆಗಳದಾವು. ಬೆಂಗಳೂರಿನಲ್ಲಿ ಕೂಡ ಮುಂದಿನ ಒಂದು 4 ದಿನಗಳವರೆಗೆ ಸಾಯಂಕಾಲ ಮತ್ತು ರಾತ್ರಿ ವೇಳೆಯಲ್ಲಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಸಾಧ್ಯತೆ ಇದ್ದು, ಅದರ ಜೊತೆಗೆ ಗಾಳಿಯ ವೇಗವು ಕೂಡ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟ್ರ್ ಇರುವ ಸಾಧ್ಯತೆಗಳದಾವು. ಜೂನ್ 19ರಿಂದ ಮಳೆಯ ಪ್ರಮಾಣ ಸ್ವಲ್ಪ ಕರ್ನಾಟಕದಲ್ಲಿ ಏರಿಕೆಯಾಗುವ ಸಾಧ್ಯತೆಗಳದಾವು. ಹಾಗೆ ಸರ್, ಕರಾವಳಿಯ ಒಂದೆರಡು ಕಡೆ ಮಾತ್ರ ಈ ರೀತಿ ದಿಢೀರ್ ಮಳೆ ಸುರಿಯಲು ಕಾರಣ ಏನು? ಕರಾವಳಿ ಜಿಲ್ಲೆಗಳಲ್ಲಿ ಈ ರೀತಿ ಒಂದು ಮಳೆ ಆಗ್ಲಿಕ್ಕಂದ್ರೆ ಕರಾವಳಿ ಜಿಲ್ಲೆಗಳಲ್ಲಿ ಮೋಡಗಳು ಕೆಲವೊಮ್ಮೆ ಕಡಿಮೆ ಆದಾಗ ಸೂರ್ಯನ ಬೆಳಕು ಭೂಮಿಯನ್ನು ತಲುಪಿ ಭೂಮಿ ಕಾಯುತ್ತಾ ಮತ್ತು ಅರಬ್ಬಿ ಸಮುದ್ರದಿಂದ ಬರೋ ಗಾಳಿ ಸಾಕಷ್ಟು ತೇವಾಂಶವನ್ನು ತರುವುದರಿಂದ ಅದು ಈ ಒಂದು ಲೋಕಲೈಸ್ಡ್ ಕ್ಲೌಡ್ಸ್ ಅಂತ ಕರಿತೀವಿ ನಾವು. ಕನ್ವೆಕ್ಟಿವ್ ಲೋಕಲೈಸ್ಡ್ ಕ್ಲೌಡ್ಸು ಅಂದ್ರೆ ಸ್ಥಳೀಯವಾಗಿ ಅಲ್ಲಲ್ಲಿ ಕ್ಯುಮುಲೋನಿಂಬಸ್ ಕ್ಲೌಡ್ಸ್ ಡೆವಲಪ್ ಆಗಿ ಗುಡುಗು ಮಿಂಚು ಸಮೇತವಾಗಿ ಇದರಲ್ಲಿಂದ ಬರ್ತೈತಿ. ಆದರೆ ಇದು ಉದ್ದ ಆಗಲ್ಲ, ಭಾಳ ಕಡಿಮೆ ಇರುತ್ತೆ. 10ರಿಂದ 20 ಕಿಲೋಮೀಟ್ರ್ ಮಾತ್ರ ಸೀಮಿತವಾಗಿರ್ತೈತಿ. ಇದು ಒಂದು ಮುಖ್ಯ ಕಾರಣ. ಇದು ಮುಖ್ಯವಾಗಿ ಗಾಳಿಯ ವೇಗ ಕಡಿಮೆ ಇದ್ದಾಗ ಆಗುವಂಥದ್ದು ಕ್ಯುಮುಲೋನಿಂಬಸ್ ಕ್ಲೌಡ್ಸು. ಗಾಳಿ ಜಾಸ್ತಿ ಇದ್ದಾಗ ಗುಡುಗು ಮಿಂಚು ಕಡಿಮೆ ಆಗುತ್ತೆ. ಯಾಕಂದ್ರೆ ಈ ಮೋಡಗಳು 12ರಿಂದ 15 ಕಿಲೋಮೀಟ್ರ್ ತನಕ ಬೆಳೀತಿರ್ತಾವೆ. ಜಾಸ್ತಿ ಗಾಳಿ ಇದ್ದಾಗ ಈ ಮೋಡಗಳು ಬೆಳೀಲಿಕ್ಕೆ ಈ ಗಾಳಿ ಆಸ್ಪದ ಕೊಡೋಲ್ಲ. ಇದೆಲ್ಲ ಬೆಳೆದ್ರಾಗನ ಇವು ಮೋಡಗಳು ಚಲಿಸಿ ಹೋಗಿಬಿಡ್ತಾವೆ. ಹಿಂಗಾಗಿ ವರ್ಟಿಕಲ್ ಕ್ಲೌಡ್ಸು ಜಾಸ್ತಿ ಮನ್ಸೂನ್ ಸ್ಟ್ರಾಂಗ್ ಇದ್ದ ಬೆಳೆಯಲ್ಲ. ಆದರೆ ಈಗ ಒಂದು ಸ್ವಲ್ಪ ಮನ್ಸೂನ್ ದುರ್ಬಲವಾಗಿರುವುದರಿಂದ ಕೆಲವೊಮ್ಮೆ ಗುಡುಗು ಮಿಂಚು ಸಮೇತವಾಗಿ ಮಳೆ ಬರುವ ಸಾಧ್ಯತೆಗಳದಾವು. ಈ ಒಂದು ಮುಂದಿನ ಒಂದು 4 ದಿವಸಗಳಲ್ಲಿ ಮನ್ಸೂನ್ ದುರ್ಬಲವಾಗಿರುವುದಕ್ಕೆ ಮುಖ್ಯ ಕಾರಣವೇನೆಂದರೆ, ಈಗ ನಮ್ಮ ಅರಬ್ಬಿ ಸಮುದ್ರ ಆಗಲಿ ಮತ್ತು ಬಂಗಾಳ ಉಪಸಾಗರದಲ್ಲಿ ಆಗಲಿ ಯಾವುದೇ ವೆದರ್ ಸಿಸ್ಟಮ್ಸು ಅಂದ್ರೆ ವಾಯುಭಾರ ಕುಸಿತಗಳು ಇಲ್ಲ. ಮತ್ತು ಪೂರ್ವ ಅರಬ್ಬಿ ಸಮುದ್ರದಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ಕೇರಳದಲ್ಲಿ ಕಂಡುಬರುವ ಒಂದು ಸೀಸನಲ್ ಟ್ರಫ್ ಕೂಡ ಅಷ್ಟೊಂದು ಡಾಮಿನೆಂಟ್ ಆಗಿಲ್ಲ. ಇದರ ಒಂದು ಕಾರಣದಿಂದ ಮುಂದಿನ 4 ದಿನಗಳವರೆಗೆ ಮಳೆಯ ಪ್ರಮಾಣ ಕಡಿಮೆ ಇರ್ತೈತಿ. ಈ ಒಂದು ನೈಋತ್ಯ ಗಾಳಿ ಕಡಿಮೆ ಇರುವುದರ ಹಿನ್ನೆಲೆಯಲ್ಲಿ ಈಗ ವಾಯುವ್ಯ ದಿಕ್ಕಿನಿಂದ
ಕರ್ನಾಟಕದ ಕಡೆ ಗಾಳಿ ಬೀಸ್ತಾ ಇದೆ. ಇದು ಅಷ್ಟೊಂದು ಮಾಯ್ಶ್ಚರ್ ತರಗಲ್ಲ. ಹಿಂಗಾಗಿ ಆ ಮಳೆಯ ಪ್ರಮಾಣ ಮುಂದಿನ ಒಂದು 4 ದಿನಗಳವರೆಗೆ ಕಡಿಮೆ ಆಗೋ ಸಾಧ್ಯತೆಗಳದಾವೆ. ಸರ್, ಹಂಗೆ 30ರಿಂದ 40 ಕಿಲೋಮೀಟರ್ ವೇಗದ ಗಾಳಿ ಸಹಿತ ಬರುವ ಮಳೆ ಇದಕ್ಕೆ ಸಾಧಾರಣ ಅಥವಾ ತೀವ್ರತೆ ಹೇಗಿರುತ್ತೆ ಸರ್? ಇದರಿಂದ ಕೆಲವೊಂದು ವಿದ್ಯುತ್ ಕಂಬಗಳು, ಗಿಡ ಮರಗಳು ಮತ್ತು ಕಚ್ಚಾ ಮನೆಗಳು ಬೀಳ್ಬೋದು. ಅದರ ಒಂದು ಸ್ಟ್ರೆಂತ್ ಮೇಲೆ ಹೋಗುತ್ತೆ. ಸಿಡಿಲು ಬರುವಾಗ ಮರಗಳ ಕೆಳಗೆ ನಿಲ್ಲಬಾರ್ದು ಅನ್ನೋದು ಇದ್ರ ಹಿಂದಿನ ಕಾರಣ ಏನು? ಯಾವಾಗಲೂ ಈ ಸಿಡಿಲ್ ಐತಲ್ಲ, ಪೂರಾ ಎತ್ತರದ ಪ್ರದೇಶದಲ್ಲಿ ಬಡಿಲಿಕ್ಕೆ ಅದು ಪ್ರಯತ್ನ ಮಾಡ್ತಾ, ಯಾವ್ದು ಹತ್ತಿರ ಇರ್ತೈತೆ ಅದರ ಮೂಲಕ ಹಾದು ಹೋಗಲಿಕ್ಕೆ ಅದು ಪ್ರಯತ್ನ ಮಾಡ್ತಿರ್ತೈತಿ. ಹಿಂಗಾಗಿ ಎತ್ತರದಲ್ಲಿರುವಂಥ ಅಂದ್ರೆ ಒಮ್ಮೊಮ್ಮೆ ಗಿಡಗಳಿರ್ಬೋದು, ಅದಕ್ಕಿಂತ ಎತ್ತರದ ಕಟ್ಟಡನೂ ಇರ್ಬೋದು, ಬೆಟ್ಟಗಳಿರ್ಬೋದು. ಈಗ ಗಿಡದ ಕೆಳಗೆ ಇದು ಏನು ಮಾಡ್ತಾ, ಗಿಡಗಳು ಈ ಒಂದು ವಿದ್ಯುತ್ತನ್ನು ಪ್ರವಹಿಸ್ತವೆ. ಹಿಂಗಾಗಿ ನಾವು ಗಿಡದ ಕೆಳಗೆ ನಾವು ನಿಂದ್ರಬಾರ್ದು. ಗುಡುಗು ಮಿಂಚಿನ ವೇಳೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಕಡ್ಡಾಯವಾಗಿ ಅನ್ಪ್ಲಗ್ ಮಾಡಬೇಕೇ? ನಾವು ಪ್ಲಗ್ ನಾವು ಆಫ್ ಮಾಡಿರ್ಬೋದು, ಆದರೆ ಪ್ಲಗ್ ಇಟ್ಕೊಂಡ್ರೂ ಕೂಡ ಒಮ್ಮೊಮ್ಮೆ ವಿದ್ಯುತ್ತು ಜಾಸ್ತಿ ಇದ್ದಾಗ ಅದು ದಾಟಿ ಮುಂದೆ ಸ್ಪಾರ್ಕಿಂಗ್ ಆಗಿ ಮುಂದೂ ಬರ್ಬೋದು ಅದು ವಿದ್ಯುತ್. ಹಿಂಗಾಗಿ ನಾವು ಯಾವಾಗಲೂ ಅನ್ಪ್ಲಗ್ನಲ್ಲಿ ಇಡೋದು ಒಳ್ಳೆಯದು. ಭಾರಿ ಗಾಳಿ ಮಳೆ ಬಂದಾಗ ವಾಹನ ಭಾರಿ ಮಳೆ ಮತ್ತು ಗಾಳಿ ಬರುವಾಗ ವಾಹನ ಚಾಲಕರಿಗೆ ಮುನ್ಸೂಚನೆಗಳು? ಭಾರಿ ಮಳೆ ಬಂದಾಗ ಅಥವಾ ಗಾಳಿ ಇದ್ದಾಗ ವಾಹನವನ್ನು ತಾತ್ಕಾಲಿಕವಾಗಿ ಅವರು ನಿಲ್ಲಿಸೋದು ಒಳ್ಳೆಯದು. ಯಾಕಂದರೆ ಗಿಡ ಮರಗಳು ವಾಹನದ ಮೇಲೆ ಬೀಳ್ಬೋದು ಅಥವಾ ಮುಂದೆ ಕೆಲವೊಮ್ಮೆ ಪ್ರವಾಹ ಇತ್ತಂದ್ರೆ ಆ ಒಂದು ಪರಿಸ್ಥಿತಿಯನ್ನು ಅವರೇ ನಿಭಾಯಿಸ್ಬೇಕಂದಾಗತ್ತೆ. ಅಕಾಲಿಕ ಗಾಳಿ ಮತ್ತು ಮಳೆ ಬರೋದ್ರಿಂದ ಕರಾವಳಿಯಲ್ಲಿ ಪ್ರಮುಖ ಪ್ರದೇಶಗಳೊಳಗೆ ಬೆಳೆಗಳಿಗೆ ಏನಾದರೂ ಹಾನಿ ಉಂಟಾಗ್ಬೋದಾ ಅಂತ? ಅಕಾಲಿಕ ಮಳೆ ಅಂದ್ರೆ ನಾವು ಅನ್ಯೂಜುವಲ್ ರೇನ್ಫಾಲ್ ಅಂತ ಕರಿತೀವಿ ನಾವು. ಈಗೇನು ಅಕಾಲಿಕ ಮಳೆ ಏನೆಲ್ಲ, ಇದು ಮನ್ಸೂನ್ ಮಳೆನ. ಅತಿ ಭಾರಿ ಮಳೆ ಇದ್ರೆ ಅನಾಹುತಗಳಾಕ್ಕಾವು. ಈಗ ಈ ಒಂದು ವಾರದಲ್ಲಿ ಅಷ್ಟೊಂದು ಮಳೆ ಏನಿಲ್ಲ. ರೈತರು ಬೆಳೆ ರಕ್ಷಿಸಿಕೊಳ್ಳಲು ಕನಿಷ್ಠ ಎಷ್ಟು ಗಂಟೆ ಮುಂಚಿತವಾಗಿ ಈ ಮಳೆ ಅಲರ್ಟ್ ಸಿಗ್ಬೋದು? ಮಳೆ ಅಲರ್ಟ್ ಒಮ್ಮೊಮ್ಮೆ 6 ಗಂಟೆ ತನಕ ನಾವು ಮೊದಲ ಕೊಡ್ತೀವಿ. ಸಾಮಾನ್ಯವಾಗಿ 7 ದಿವಸಕ್ಕಿಂತ ಮೊದಲನ್ನು ನಾವು ಮಳೆ ಮುನ್ಸೂಚನೆ ನಾವು ಕೊಡ್ತಾ ಇರ್ತೀವಿ. ಸಮುದ್ರದ ಮೇಲ್ಮೈ ತಾಪದ ಏರುಪೇರು ಈ ದಿಢೀರ್ ಮಳೆಗೆ ಹೇಗೆ ಪರಿಣಾಮ ಬೀರುತ್ತೆ? ಅಂದರೆ ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ಉಷ್ಣಾಂಶ ಏರಿಕೆ ಆದಾಗ, ಇದಕ್ಕೆ ಎಲ್ಲಿನೋ ಅಂತ ಕರಿತೀವಿ ನಾವು. ಅಂದ್ರೆ ಪಶ್ಚಿಮ ಪೆಸಿಫಿಕ್ ಮಹಾಸಾಗರದಲ್ಲಿ ಉಷ್ಣಾಂಶ ಹೆಚ್ಚಿಗೆ ಇರ್ತೈತಿ. ಅಂದ್ರೆ ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾದ ಪ್ರದೇಶದಲ್ಲಿ ಉಷ್ಣಾಂಶ ಹೆಚ್ಚಿಗೆ ಇರ್ತೈತಿ. ಮುಂದೆ ಈ ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ಕೂಡ ಉಷ್ಣಾಂಶ ಹೆಚ್ಚಿಗೆ ಏರಿಕೆ ಆದಾಗ ಈ ಒಂದು ಪ್ರೆಷರ್ ಗ್ರೇಡಿಯಂಟು ಕಡಿಮೆ ಆಗಿಬಿಡ್ತೈತಿ. ಈ ಪ್ರೆಷರ್ ಗ್ರೇಡಿಯಂಟ್ ಕಡಿಮೆ ಆದಾಗ ಟ್ರೇಡ್ ವಿಂಡ್ಸ್ಲಿಂದ ಬರೋ ಗಾಳಿಯ ಒಂದು ಸ್ಟ್ರೆಂಗ್ತ್, ಅದರ ಒಂದು ಶಕ್ತಿ ಕಡಿಮೆಯಾಗಿ ನಮ್ಮ ದೇಶಕ್ಕೆ ಮಳೆಯ ಪ್ರಮಾಣ ಕಡಿಮೆ ಆಗ್ತೈತಿ. ಮತ್ತು ಬಂಗಾಳ ಉಪಸಾಗರದಲ್ಲಿ ವಾಯುಭಾರ ಕುಸಿತಗಳ ಸಂಖ್ಯೆಯನ್ನು ಕೂಡ ಕಡಿಮೆ ಆಗುತ್ತೆ. ಯಾಕಂದ್ರೆ ಇಲ್ಲಿ ಅಸೆಂಡಿಂಗ್ ಟೆಂಡೆನ್ಸಿ ಇರುವುದಿಲ್ಲ, ಯಾವಾಗಲೂ ಡಿಸೆಂಡಿಂಗ್ ಟೆಂಡೆನ್ಸಿ ಇರ್ತೈತಿ. ಹಿಂಗಾಗಿ ವಾಯುಭಾರ ಕುಸಿತಗಳ ಸಂಖ್ಯೆ ಕಡಿಮೆಯಾಗಿ ನಮ್ಮ ದೇಶಕ್ಕೆ ಮಳೆಯ ಪ್ರಮಾಣ ಈ ಒಂದು ಕಾರಣದಿಂದ ಕಡಿಮೆ ಆಗುತ್ತೈತಿ. ಅದೇ ರೀತಿಯಾಗಿ ಈ ಒಂದು 15ನೇ ತಾರೀಕಿಂದ ಜೂನ್ 20ನೇ ತಾರೀಕಿನ ಒಳಗಡೆ ಯಾವ್ಯಾವ ಪ್ರದೇಶಕ್ಕೆ ರೆಡ್ ಅಲರ್ಟ್ ಮತ್ತು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆನಾ ಅಥವಾ ಇಲ್ಲ? ಈ ಜೂನ್ 15ರಿಂದ ಜೂನ್ 18ರವರೆಗೆ ಎಲ್ಲಿ ನಾವು ಯಾವುದೇ ಅಲರ್ಟನ್ನು ಕೊಟ್ಟಿರುವುದಿಲ್ಲ. ಆದರೆ ಜೂನ್ 19ರಿಂದ ಮಳೆಯ ಪ್ರಮಾಣ ಹೆಚ್ಚಿಗೆ ಆಗ್ಬೋದು. ಇನ್ನೂ ನಾವು ಅಷ್ಟೊಂದು ಅಲರ್ಟ್ ಇನ್ನೂ ಕೊಟ್ಟಿಲ್ಲ, ಅದಕ್ಕೆ ವೇಟ್ ಮಾಡ್ತಾಯಿದ್ದೀವಿ. ಉತ್ತರ ಕರ್ನಾಟಕದ ಸೈಡ್ ಮಳೆ ಹವಾಮಾನ ಹೇಗಿದೆ? ಉತ್ತರ ಕರ್ನಾಟಕದಲ್ಲಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುವ ಸಾಧ್ಯತೆ ಐತಿ. ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಸ್ವಲ್ಪ ಹಗುರವಾಗಿ ಮಳೆ ಆಗ್ಬೋದು. ಅಷ್ಟೊಂದು ಏನು ಇನ್ನೂ 4-5 ದಿವಸ ತನಕ ಭಾಳ ಕಡೆ ಒಣ ಹವೆ ಮುಂದುವರಿಯುವ ಸಾಧ್ಯತೆಗಳದಾವೆ.
ಬೆಳೆಗಳಿಗೆ ಇಂದ ಇದು ಮುಂಗಾರು ಮಳೆಯಿಂದ ಬೆಳೆಗಳಿಗೆ ಏನಾದರೂ ಹಾನಿ ಉಂಟಾಗೋದು ಅಥವಾ ಇವಾಗ ಕೊಯ್ಲು ಮಾಡೋಕ್ಕೆ ಸೂಕ್ತವಾದ ದಿನಾನ? ಕೊಯ್ಲು ಮಾಡಲಿಕ್ಕಂದ್ರೆ ಹಾರ್ವೆಸ್ಟ್ ಮಾಡೋದು ಸೂಕ್ತ ಇದೀನಿ, ಯಾಕಂದ್ರೆ ಅಷ್ಟೊಂದು ಮಳೆ ಬರೋಲ್ಲ. ಆದರೆ ಈಗ ಕೆಲವೊಂದು ಬಿತ್ತಿದ ಬೀಜಗಳಿಗೆ ಒಂದು ಸ್ವಲ್ಪ ತೊಂದರೆ ಆಗ್ಬೋದು, ಯಾಕಂದ್ರೆ ನಮ್ಮ ಹಸಿ ಎಲ್ಲ ಒಣಗಿತಂದ್ರೆ ಒಮ್ಮೊಮ್ಮೆ ಈ ಮೊಳಕೆ ಹೊಡೆಯೋದಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು.